ರೀಸೆಂಟಾಗಿ ಆಂಧ್ರದಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡಿದಾನ, ತನ್ನ ಬೈಕ್ನ ಸರ್ವಿಸ್ ಮಾಡಿಸಿದ್ರೆ ಆ ಸರ್ವಿಸ್ ಮಾಡಿದಂಥ ಮೆಕ್ಯಾನಿಕ್ ಏನು ಹೇಳಿದಾರೆ, ನಿಮ್ಮ ಬೈಕ್ ಇಂಜಿನ್ನ ಬೆಳಕರೆವರೆಗೂ ಆನಲ್ಲಿ ಇಡಬೇಕು ಅಂತಂದೇಳಿ, ಅಂದರೆ ರನ್ನಿಂಗಲ್ಲಿ ಇಡಬೇಕು ಅಂತಂದೇಳಿ ಹೇಳಿದ್ದಾರೆ. ಸೊ ಈತ ಓಕೆ ಅಂತಂದೇಳಿ ಮನೆಗೆ ಬಂದು ಹೊರಗಡೆ ಬೈಕ್ನ ರನ್ನಿಂಗಲ್ಲಿ ಇಟ್ಟರೆ ಯಾರಾದರೂ ತೊಗೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೆ ತಾನು ಮನೆಯಲ್ಲೇ ಇಟ್ಟಿದ್ದಾನೆ. ತಾನು ಮನೇಲಿಟ್ಟು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ತಾನು ಹೋಗಿ ಮೇಲೆ ಮಲ್ಕೊಂಡಿದ್ದಾನೆ. ಬಟ್ ಆ ಬೈಕ್ನ ಸುತ್ತಮುತ್ತ ತಮ್ಮ ತಂದೆ ಮತ್ತು 3 ಮಕ್ಕಳು ಮಲ್ಕೊಂಡಿದ್ರಂತ. ಈತ ಬೆಳಗ್ಗೆ ಬಂದು ನೋಡಿದರೆ ಆ 3 ಮಕ್ಕಳು ಮತ್ತು ಅವ್ರ ತಂದೆಯವರು ಕೂಡ ಡೆತ್ ಆಗಿದ್ದಾರೆ. ರೀಸನ್ ಬಂದು ಆ ಬೈಕ್ನ ಎಕ್ಸಾಸ್ಟಿಂದ ಬಂದಿರೋಂಥ ಗ್ಯಾಸು, ಅದರಿಂದ ಕಾರ್ಬನ್ ಮೊನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಆ ಹುಡ್ರು ಮತ್ತು ಅವ್ರ ತಂದೆ ನೈಟಿಂದ ಬೆಳಗರೆವರೆಗೂ ಆ ಗ್ಯಾಸಸ್ನ ಇಂಟೇಕ್ ಮಾಡೋದ್ರಿಂದ ಅವರು 3 ಮಕ್ಕಳು ಮತ್ತು ಅವ್ರ ತಂದೆಯವರು ಕೂಡ ಡೆತ್ ಆಗಿದ್ದಾರೆ ಅಂತಂದೇಳಿ ರಿಪೋರ್ಟ್ ಬರ್ತೈತೆ. ಸೊ ನೀವು ಕೂಡ ಈ ಥರ ಸರ್ವಿಸ್ ಮಾಡಿಸಿದಾಗ ಬೈಕ್ನ ಚಾಲು ಇಡಬೇಕಂತ ಅಂದ್ರೆ ಅಲ್ಲೇ ಮೆಕ್ಯಾನಿಕ್ ಶಾಪಲ್ಲಿ ಇಟ್ಟು ಬಂದರೆ ಒಳ್ಳೆಯದು. ಯಾಕಂತಂದರೆ ಅಲ್ಲಿ ಯಾರೂ ಇರೋಂಗಿಲ್ಲ, ಅವರು ರನ್ನಿಂಗಲ್ಲಿಟ್ಟು ಬೆಳಗ್ಗೆ ಹೋಗಿ ನೋಡ್ತಾರೆ ಒಮ್ಮೆಲೆ. ಸೊ ಯಾರು ಇರಲಾರ್ದಲ್ಲಿ ಇದು ಮಾಡೋದು ಬೆಟ್ರು. ಆಮೇಲೆ ಈತ ವಿಂಡೋಸ್ ಆದರೂ ಸ್ವಲ್ಪ ಓಪನ್ ಮಾಡಿದರೆ ಈ ಗ್ಯಾಸಸ್ ಎಲ್ಲ ಔಟ್ಫ್ಲೋ ಆಗ್ತಿದ್ವೇನು ಮೋಸ್ಟ್ಲಿ. ಬಟ್ ಕ್ಲೋಸ್ ಮಾಡಿದ್ದೆ ತನ್ನ ಮಿಸ್ಟೇಕ್ ಇದೆ. ನೀವು ಕೂಡ ಯಾರು ಈ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬಾಯ್.